ನೋಡಿ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಒಂದು ಆಮ್ಲವು ಲೋಹದ ಕಾರ್ಬೋನೇಟ್ನೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲವನ್ನ ಹೆಸರಿಸಿ. ಈ ಅನಿಲವನ್ನು ಸುಣ್ಣದ ತಿಳಿನೀರಿನ ಮೂಲಕ ಹಾಯಿಸಿದಾಗ ಉಂಟಾಗುವ ರಾಸಾಯನಿಕ ಕ್ರಿಯೆ ಸಮೀಕರಣವನ್ನ ಬರೆಯಿರಿ. ಈ ಕ್ರಿಯೆಯಲ್ಲಿ ದೊರೆಯುವ ಪ್ರಕ್ಷೇಪದ ಬಣ್ಣ ಯಾವುದು ಅಂತ ಇದೆ. ಪ್ರಶ್ನೆಯನ್ನ ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಪ್ರಶ್ನೆಯನ್ನ ನೋಟ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಒಂದು ಆಮ್ಲವು ಲೋಹದ ಕಾರ್ಬೋನೇಟ್, ಸೋಡಿಯಂ ಕಾರ್ಬೋನೇಟ್ Na2CO3, ಸೋಡಿಯಂ ಕಾರ್ಬೋನೇಟ್ ಇದರೊಂದಿಗೆ ವರ್ತಿಸಿದಾಗ ಏನಾಗುತ್ತೆ ನೋಡಿ, ಸೋಡಿಯಂ ಕ್ಲೋರೈಡ್, ನೀರು ಹಾಗೆ ಕಾರ್ಬನ್ ಡೈಆಕ್ಸೈಡ್ ಇಲ್ಲಿ ಉಂಟಾಗ್ತಾ ಇದೆ ಅಲ್ವಾ. ಇಲ್ಲಿ ಬಿಡುಗಡೆಯಾದ ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನ ಸುಣ್ಣದ ತಿಳಿನೀರಿನ ಮೂಲಕ ಹಾಯಿಸಿದಾಗ, ಇಲ್ಲಿ ನೋಡಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಲ್ವಾ, ಸುಣ್ಣದ ತಿಳಿನೀರು, ಇದರ ಮೂಲಕ ಹಾಯಿಸಿದಾಗ ಏನಾಗತ್ತೆ, ಬಿಳಿಯ ಪ್ರಕ್ಷೇಪ ಉಂಟಾಗತ್ತೆ. ಅದನ್ನ ಕ್ಯಾಲ್ಸಿಯಂ ಕಾರ್ಬೋನೇಟ್, ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂಡ್ ವಾಟರ್ H2O ಅಲ್ವಾ. ನೋಡಿ, ನೆಕ್ಸ್ಟ್ ಕ್ವಶನ್ ನೋಡಿ, ವೈಜ್ಞಾನಿಕ ಕಾರಣ ಕೊಡಿ ಅಂತ ಇದೆ. ಆಮ್ಲವನ್ನು ಸಾರರಿಕ್ತಗೊಳಿಸುವಾಗ ಆಮ್ಲವನ್ನು ನೀರಿಗೆ ಸೇರಿಸಬೇಕು. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನು ತೇವಾಂಶ ನಿರೋಧಕ ಸಂಗ್ರಾಹಕದಲ್ಲಿ ಸಂಗ್ರಹಿಸಿ ಇಡಬೇಕು ಅಂತ ಇದೆ. ನೋಡಿ, ಕ್ವಶನ್ ಅನ್ನ ಬರ್ಕೊಳ್ಳಿ. ಆಮ್ಲವನ್ನು ಸಾರರಿಕ್ತಗೊಳಿಸುವಾಗ ಆಮ್ಲವನ್ನ ನೀರಿಗೆ ಸೇರಿಸಬೇಕು ಅಂತ ಇದೆ. ಯಾಕೆ ಆಮ್ಲವನ್ನ ನೀರಿಗೆ ಸೇರಿಸಬೇಕು? ನೀರನ್ನ ಆಮ್ಲಕ್ಕೆ ಡೈರೆಕ್ಟ್ ಆಗಿ ಸೇರಿಸಿದ್ರೆ ಏನಾಗುತ್ತೆ? ಎರಡು ಒಂದೇ ಅಲ್ವಾ? ಅಲ್ಲ ಅಲ್ವಾ. ಇದಕ್ಕೆ ವೈಜ್ಞಾನಿಕ ಕಾರಣವನ್ನ ಕೇಳಿದ್ದಾರೆ. ಏನಾಗತ್ತೆ, ಆಮ್ಲ ಮತ್ತು ಪ್ರತ್ಯಾಮ್ಲವನ್ನ ನೀರಿನಲ್ಲಿ ವಿಲೀನಗೊಳಿಸುವ ಪ್ರಕ್ರಿಯೆಯು ತೀವ್ರ ಬಹಿರುಷ್ಣಕ ಅಂದ್ರೆ ಉಷ್ಣವನ್ನ ಬಿಡುಗಡೆ ಮಾಡುವಂತಹ ಕ್ರಿಯೆ. ನೀರನ್ನು ಸಾರೀಕೃತ ಆಮ್ಲಕ್ಕೆ ಸೇರಿಸಿದರೆ ಉತ್ಪತ್ತಿಯಾಗುವ ಉಷ್ಣವು ಮಿಶ್ರಣ ಹೊರಸಿಡಿಯುವಂತೆ ಮಾಡಬಹುದು ಮತ್ತು ಸುಟ್ಟ ಗಾಯಗಳು ಉಂಟಾಗಬಹುದು. ಅತಿಯಾದ ಬಿಸಿಯಾಗುವಿಕೆಯಿಂದ ಗಾಜಿನ ಸಂಗ್ರಾಹಕವು ಒಡೆಯಬಹುದು. ಈ ಒಂದು ಕಾರಣದಿಂದ ಏನ್ ಮಾಡಬಾರ್ದು, ಆಮ್ಲಕ್ಕೆ ನೀರನ್ನ ಸೇರಿಸಬಾರದು. ನೋಡಿ, ಪ್ರಶ್ನೆಯನ್ನ ಸರಿಯಾಗಿ ಬರ್ಕೊಳ್ಳಿ.
ನೆಕ್ಸ್ಟ್ ಕ್ವಶನ್ ನೋಡಿ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇದು ಬಿಳಿ ಪುಡಿಯಾಗಿದ್ದು ನೀರಿನೊಂದಿಗೆ ಮಿಶ್ರಣಗೊಳಿಸಿದಾಗ ಪುನಃ ಗಟ್ಟಿಯಾದ ಘನರೂಪದ ಜಿಪ್ಸಮ್ ಆಗಿ ಬದಲಾಗುತ್ತದೆ. ಆದ್ರಿಂದ ಏನ್ ಮಾಡ್ತಾರೆ, ಈ ಒಂದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನು ತೇವಾಂಶ ನಿರೋಧಕ ಸಂಗ್ರಾಹಕದಲ್ಲಿ ಸಂಗ್ರಹಿಸಿ ಇಡುತ್ತಾರೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನ ತೇವಾಂಶ ನಿರೋಧಕ ಸಂಗ್ರಾಹಕದಲ್ಲಿ ಸಂಗ್ರಹಿಸಿ ಇಡುತ್ತಾರೆ. ಕಾರಣ ನೋಡಿ, ಪ್ಲಾಸ್ಟರ್ ಆಫ್ ಇದು ಏನಾಗತ್ತೆ, ನೀರಿನೊಂದಿಗೆ ಮಿಶ್ರಣಗೊಂಡಾಗ ಏನಾಗತ್ತೆ, ಅದು ಪುನಃ ಗಟ್ಟಿಯಾದ ಜಿಪ್ಸಮ್ ಆಗಿ ಬದಲಾವಣೆ ಆಗ್ಬಿಡತ್ತೆ. ಆದ್ರಿಂದ ಇದನ್ನ ಏನ್ ಮಾಡ್ತಾರೆ, ಅದನ್ನ ಗಟ್ಟಿಯಾದ ಒಂದು ಆ ಯಾವುದೇ ತೇವಾಂಶ ತಾಗದೆ ಇರುವಂತಹ ಒಂದು ಕಂಟೈನರ್ ಅಲ್ಲಿ ಅದನ್ನ ಹಾಕಿ ಇಡ್ತಾರೆ. ನೆಕ್ಸ್ಟ್ ಕ್ವಶನ್ ನೋಡಿ, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ Na2CO NaHCO3 ದ್ರಾವಣವನ್ನ ಕಾಸಿದರೆ ಏನಾಗುತ್ತದೆ, ಈ ಕ್ರಿಯೆಯ ಸಮೀಕರಣವನ್ನ ಬರೆಯಿರಿ ಅಂತ ಇದೆ. ನೋಡಿ, ಪ್ರಶ್ನೆನ ಸರಿಯಾಗಿ ಓದ್ಕೊಳ್ಳಿ. ನೋಡಿ, ಇಲ್ಲಿ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅನ್ನ ಕಾಯಿಸಿದಾಗ ಉಷ್ಣವನ್ನ ನೀಡಿದಾಗ ಏನಾಗುತ್ತೆ, ಸೋಡಿಯಂ ಕಾರ್ಬೋನೇಟ್ Na2CO3 ಉಂಟಾಗತ್ತೆ, ನೀರು H2O ಹಾಗೆ ಕಾರ್ಬನ್ ಡೈಆಕ್ಸೈಡ್ ಅಲ್ವಾ, ಇದು ಉಂಟಾಗತ್ತೆ. ಈ ಕ್ರಿಯೆಯ ಸಮೀಕರಣ ಈ ರೀತಿಯಾಗಿದೆ. ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನ ನೀವು ಬರಿಬೇಕಾಗತ್ತೆ. ನೋಡಿ, ಕ್ಲೋರ್ ಅಲ್ಕಲಿ ಪ್ರಕ್ರಿಯೆಯಲ್ಲಿ ಉಂಟಾಗುವ ಕ್ಲೋರಿನ್ ಮತ್ತು ಹೈಡ್ರೋಜನ್ ಉಪಯೋಗವನ್ನ ಬರೆಯಿರಿ ಅಂತ ಇದೆ. ಕ್ಲೋರ್ ಅಲ್ಕಲಿ ಅಲ್ವಾ, ಇಲ್ಲಿ ಏನಾಗುತ್ತೆ, ಕ್ಲೋರಿನ್ ಮತ್ತೆ ಹೈಡ್ರೋಜನ್ ಬಿಡುಗಡೆ ಆಗತ್ತೆ, ಹಾಗೆ ಸೋಡಿಯಂ ಹೈಡ್ರಾಕ್ಸೈಡ್ ಕೂಡ ಬಿಡುಗಡೆ ಆಗತ್ತೆ ಅಲ್ವಾ, ಉಂಟಾಗತ್ತೆ ಈ ಒಂದು ಕ್ರಿಯೆಯಲ್ಲಿ. ಇಲ್ಲಿ ಬಿಡುಗಡೆ ಆಗುವಂತ ಹೈಡ್ರೋಜನ್ ಮತ್ತು ಕ್ಲೋರಿನ್ ನ ಉಪಯೋಗವನ್ನ ಬರೆಯಿರಿ ಅಂತ ಇದೆ. ಇಲ್ಲಿ ಕ್ಲೋರಿನ್ ಅನ್ನ ನೀರಿನ ಶುದ್ಧೀಕರಣ, ಈಜುಕೊಳಗಳು, PVC ಮತ್ತು ಸೋಂಕುನಾಶಕಗಳು, CFC ಕೀಟನಾಶಕಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ಹಾಗೆ ಹೈಡ್ರೋಜನ್ H2 ಅಲ್ವಾ, ಕೆಲವೊಂದು ಇಂಧನಗಳನ್ನ, ಕೃತಕ ಬೆಣ್ಣೆಯನ್ನ ಹಾಗೆ ರಸಗೊಬ್ಬರಗಳಿಗೆ ಅಮೋನಿಯಾ ತಯಾರಿಸಲಿಕ್ಕೆ ಅದನ್ನ ಬಳಸ್ತಾರೆ. ನೋಡಿ, ಇಂಪಾರ್ಟೆಂಟ್ ಇದೆ, ಇಲ್ಲಿ ಕ್ಲೋರಿನ್ ಮತ್ತೆ ಹೈಡ್ರೋಜನ್ ನ ಉಪಯೋಗವನ್ನ ಕೇಳ್ತಾರೆ. ಹಾಗೆ ಇನ್ನೊಂದು ಉತ್ಪನ್ನ ಸೋಡಿಯಂ ಹೈಡ್ರಾಕ್ಸೈಡ್ ನ ಉಪಯೋಗವನ್ನು ಕೂಡ ಕೇಳ್ತಾರೆ. ನೆಕ್ಸ್ಟ್ ಕ್ವಶನ್ ನೋಡಿ, ಚೆಲುವೆ ಪುಡಿಯ ತಯಾರಿಕೆಯನ್ನ ವಿವರಿಸಿ ಅದರ ಯಾವುದಾದರೂ ಎರಡು ಉಪಯೋಗಗಳನ್ನ ಬರೆಯಿರಿ ಅಂತ ಇದೆ. ಚೆಲುವೆ ಪುಡಿಯ ತಯಾರಿಕೆಯನ್ನ ವಿವರಿಸಬೇಕು ಅಂದ್ರೆ ಬ್ಲೀಚಿಂಗ್ ಪೌಡರ್ ಇದೆ ಅಲ್ವಾ, ಅದರನ್ನ ಯಾವ ರೀತಿಯಾಗಿ ತಯಾರಿಸ್ತಾರೆ ಅಂತ ಕೇಳಿದ್ದಾರೆ. ಹಾಗೆ ನೋಡಿ, ಪ್ರಬಲ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣವನ್ನ ಪ್ರಬಲ ಹೈಡ್ರೋಕ್ಲೋರಿಕ್ ಆಮ್ಲದ ದ್ರಾವಣಕ್ಕೆ ಸೇರಿಸಲಾಗಿದೆ. ಇಲ್ಲಿ ಉಂಟಾದ ಲವಣ ದ್ರಾವಣದ ಸ್ವಭಾವವೇನು, ಈ ಕ್ರಿಯೆಯ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನ ಬರೆಯಿರಿ. ಪ್ರಶ್ನೆಯನ್ನ ನೋಟ್ ಮಾಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಆಗಿರುವ ಪ್ರಶ್ನೆ ಇದು, ನೋಟ್ ಮಾಡ್ಕೊಳ್ಳಿ.
ನೋಡಿ, ಚೆಲುವೆ ಪುಡಿಯನ್ನ ಯಾವ ರೀತಿಯಾಗಿ ತಯಾರಿಸ್ತಾರೆ ಅಂತ. ಕ್ಲೋರಿನ್ ಅನ್ನ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಮೂಲಕ ಹಾಯಿಸಿದಾಗ CaOH ಟ್ವೈಸ್ ಅಂದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಲ್ವಾ. ಕ್ಯಾಲ್ಸಿಯಂ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ನ ಮೂಲಕ ಕ್ಲೋರಿನ್ ಅನ್ನ ಹಾಯಿಸಿದಾಗ ಚೆಲುವೆ ಪುಡಿ ಉಂಟಾಗತ್ತೆ, ಹಾಗೆ ಅದರ ಜೊತೆ ನೀರು ಉಂಟಾಗತ್ತೆ. ಇದನ್ನ ನೀವು ವಾಕ್ಯ ರೂಪದಲ್ಲಿ ಬರಿಬೇಕು. ನಾನಿಲ್ಲಿ ಸಮೀಕರಣವನ್ನ ಮಾತ್ರ ಕೊಟ್ಟಿದ್ದೇನೆ, ನೀವು ಇದನ್ನ ವಾಕ್ಯ ರೂಪದಲ್ಲಿ ಬರಿಬೇಕು. ಗೊತ್ತಾಯ್ತಾ? ನೋಡಿ, ಎರಡನೇ ಪ್ರಶ್ನೆಗೆ ಉತ್ತರವನ್ನ ಬರೀಲಿಕ್ಕೆ ಟ್ರೈ ಮಾಡಿ. ನೋಡಿ, ಸೋಡಿಯಂ ಹೈಡ್ರಾಕ್ಸೈಡ್ NaOH ಪ್ರಬಲ ಹೈಡ್ರೋಕ್ಲೋರಿಕ್ ಆಮ್ಲದ ದ್ರಾವಣಕ್ಕೆ ಸೇರಿಸಿದಾಗ ಹೈಡ್ರೋಕ್ಲೋರಿಕ್ ಆಸಿಡ್ ಹೈಡ್ರೋಕ್ಲೋರಿಕ್ ಆಸಿಡ್ ಅಲ್ವಾ. ಇಲ್ಲಿ ಉಂಟಾದ ಲವಣ ಯಾವುದು? ಸೋಡಿಯಂ ಕ್ಲೋರೈಡ್ ಮತ್ತೆ ನೀರು ಉಂಟಾಗತ್ತೆ. ಇಲ್ಲಿ ನೋಡಿ, ಇದು ಸರಿದೂಗಿಸಿದ್ಯಾ ಅಂತ ನೋಡಿ. ಸೋಡಿಯಂ ಅಣುಗಳು ಒಂದೇ ರೀತಿಯಾಗಿದೆ, ಹೈಡ್ರೋಜನ್ ಎರಡಿದೆ, ಇಲ್ಲೂ ಕೂಡ ಎರಡಿದೆ, ಆಕ್ಸಿಜನ್ ಸರಿಯಾಗಿದೆ, ಹಾಗೆ ಕ್ಲೋರಿನ್ ಸರಿಯಾಗಿದೆ ಅಲ್ವಾ. ಈ ಕ್ರಿಯೆಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಈ ರೀತಿಯಾಗಿ ಬರಿಬೇಕು. ಹಾಗೆ ಇಲ್ಲಿ ಉಂಟಾದ ಲವಣ, ಈ ಸೋಡಿಯಂ ಕ್ಲೋರೈಡ್ ಲವಣ ಏನಾಗಿರುತ್ತೆ? ಇದು ತಟಸ್ಥವಾಗಿರುತ್ತೆ ಅಲ್ವಾ. ತಟಸ್ಥವಾಗಿರುತ್ತೆ. ನೋಟ್ ಮಾಡ್ಕೊಳ್ಳಿ. ನೋಡಿ, ನೆಕ್ಸ್ಟ್ ಕ್ವಶನ್. ಈ ಕೆಳಗಿನ ಸಂದರ್ಭಗಳಲ್ಲಿ ಬಳಸುವ ಲವಣಗಳನ್ನ ಹೆಸರಿಸಿ ಮತ್ತು ಅವುಗಳ ಅಣುಸೂತ್ರವನ್ನ ಬರೆಯಿರಿ ಅಂತ ಇದೆ. ನೀರಿನ ಶಾಶ್ವತ ಗಡಸುತನ ನಿವಾರಿಸಲು, ಕುಡಿಯುವ ನೀರನ್ನ ಕ್ರಿಮಿಮುಕ್ತಗೊಳಿಸಲು, ಮುರಿದ ಮೂಳೆಗಳಿಗೆ ಸರಿಯಾದ ಸ್ಥಳದಲ್ಲಿ ಆಧಾರ ನೀಡಲು. ನೋಡಿ, ಆಮ್, ಲವಣಗಳನ್ನ ಹೆಸರಿಸಬೇಕು ಮತ್ತು ಅವುಗಳ ಅಣುಸೂತ್ರವನ್ನ ಬರಿಬೇಕು. ನೀರಿನ ಶಾಶ್ವತ ಗಡಸುತನ ನಿವಾರಿಸ್ಲಿಕ್ಕೆ ಏನನ್ನ ಬಳಸ್ತಾರೆ? ವಾಷಿಂಗ್ ಸೋಡಾ ಅಲ್ವಾ. ವಾಷಿಂಗ್ ಸೋಡಾ ಹಾಗೆ ಅದರ ಸೂತ್ರ ಏನು? Na2CO3 10H2O. ಓಕೆ. ನೆಕ್ಸ್ಟ್ ನೋಡಿ, ಕುಡಿಯುವ ನೀರನ್ನ ಕ್ರಿಮಿಮುಕ್ತಗೊಳಿಸ್ಲಿಕ್ಕೆ ಏನನ್ನ ಬಳಸ್ತಾರೆ? ಬ್ಲೀಚಿಂಗ್ ಪೌಡರ್ ಅಥವಾ ಚೆಲುವೆ ಪುಡಿ ಅಂತ ಹೇಳ್ತಾರೆ ಅಲ್ವಾ. ಕುಡಿಯುವ ನೀರನ್ನ ಕ್ರಿಮಿಮುಕ್ತಗೊಳಿಸಲು ಚೆಲುವೆ ಪುಡಿ ಅಥವಾ ಬ್ಲೀಚಿಂಗ್ ಪೌಡರ್ ಅಂತ ಹೇಳ್ತಾರೆ. ಅದರ ರಾಸಾಯನಿಕ ಸೂತ್ರ ಏನು? CaOCl2 ಅಲ್ವಾ. ಮುರಿದ ಮೂಳೆಗಳಿಗೆ ಸರಿಯಾದ ಸ್ಥಳದಲ್ಲಿ ಆಧಾರ ನೀಡ್ಲಿಕ್ಕೆ ಏನ್ ಬಳಸ್ತಾರೆ? ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನ ಬಳಸ್ತಾರೆ. ಹಾಗೆ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ CaSO4.12H2O. ನೋಟ್ ಮಾಡ್ಕೊಳ್ಳಿ ಇದನ್ನ. ನೆಕ್ಸ್ಟ್ ಕ್ವಶನ್.
ಈ ಕೆಳಗಿನ ಕೋಷ್ಟಕದಲ್ಲಿ 4 ದ್ರಾವಣಗಳ pH ಮೌಲ್ಯಗಳನ್ನ ಕೊಟ್ಟಿದೆ. ಇವುಗಳನ್ನು ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ದ್ರಾವಣಗಳಾಗಿ ವಿಂಗಡಿಸಿ ಅಂತ ಇದೆ. ಇವುಗಳನ್ನ ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ದ್ರಾವಣಗಳಾಗಿ ವಿಂಗಡಿಸಬೇಕು. ನೋಡಿ, ಈ pH ವ್ಯಾಲ್ಯೂ 5 ಇದೆ, F 13, G 9, H 2 ಇದೆ. ಜಠರದಲ್ಲಿನ ಹೆಚ್ಚುವರಿ ಆಮ್ಲವನ್ನ ತಟಸ್ಥಗೊಳಿಸಲು ಬಳಸುವ ಆಮ್ಲಶಾಮಕವನ್ನ ಹೆಸರಿಸಿ ಅಂತ ಇದೆ. ಇಲ್ಲಿ ಮೊದಲನೇ ಪ್ರಶ್ನೆ ನೋಡಿ, ಇಲ್ಲಿ ಯಾವುದು ಆಮ್ಲೀಯವಾಗಿದೆ, ಇನ್ನೊಂದು ಪ್ರತ್ಯಾಮ್ಲೀಯ. ಆಮ್ಲೀಯ ಮತ್ತೆ ಪ್ರತ್ಯಾಮ್ಲೀಯ ಅಲ್ವಾ? ಇಲ್ಲಿ ಆಮ್ಲೀಯವಾಗಿರುವಂತದ್ದು ಯಾವುದು? E5 ಅಲ್ವಾ? pH 7ಕ್ಕಿಂತ ಕಡಿಮೆ ಇದ್ರೆ ಅದು ಆಮ್ಲೀಯ ದ್ರಾವಣ ಅಂತ ಹೇಳ್ತೇವೆ. ಹಾಗೆ H2. ಪ್ರತ್ಯಾಮ್ಲೀಯ ಯಾವುದು? F13 ಹಾಗೆ G9. ಸೊ ಇವುಗಳನ್ನ ನಾವೇನ್ ಹೇಳ್ಬಹುದು? ಆಮ್ಲೀಯ ದ್ರಾವಣಗಳು ಮತ್ತೆ ಪ್ರತ್ಯಾಮ್ಲೀಯ ದ್ರಾವಣಗಳು ಅಂತ ಹೇಳ್ಬಹುದು. ನೋಡಿ, ಜಠರದಲ್ಲಿನ ಹೆಚ್ಚುವರಿ ಆಮ್ಲವನ್ನ ತಟಸ್ಥಗೊಳಿಸಲು ಬಳಸುವ ಆಮ್ಲಶಾಮಕವನ್ನ ಹೆಸರಿಸಿ ಅಂತ ಇದೆ. ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ MgOH ಅಥವಾ ಮಿಲ್ಕ್ ಆಫ್ ಮ್ಯಾಗ್ನೀಷಿಯಾ ಅಂತ ಕರೀತಾರೆ ಇದನ್ನ. MgOH, ಮಿಲ್ಕ್ ಆಫ್ ಮೆಗ್ನೀಷಿಯಾ. ಮಿಲ್ಕ್ ಆಫ್ ಮ್ಯಾಗ್ನೀಷಿಯಾ ಅಂತ ಇದೆ. ಪ್ರಶ್ನೆಯನ್ನ ನೋಟ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್ ಇರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆಯನ್ನ ತೋರಿಸುವ ಉಪಕರಣಗಳ ಜೋಡಣೆಯ ಚಿತ್ರವನ್ನ ಬರೆಯಿರಿ. ಕೆಳಗಿನ ಭಾಗಗಳನ್ನ ಗುರುತಿಸಿ ಅಂತ ಇದೆ. ಸತುವಿನ ಚೂರುಗಳು ಸಾಬೂನಿನ ದ್ರಾವಣ. ವೆರಿ ವೆರಿ ಇಂಪಾರ್ಟೆಂಟ್ ಇದೆ ಇದು. ಗೊತ್ತಾಯ್ತಾ? ತುಂಬಾ ಸಲ ರಿಪೀಟೆಡ್ ಆಗಿ ಈ ಕ್ವಶನ್ ಅನ್ನ ಕೇಳಿದ್ದಾರೆ. ನೋಟ್ ಮಾಡ್ಕೊಳ್ಳಿ ಪ್ರಶ್ನೆಯನ್ನ. ಈ ಡೈಗ್ರಾಮ್ ಅನ್ನ ಪ್ರಾಕ್ಟೀಸ್ ಮಾಡಬೇಕು ನೀವು ಡೈಲಿ. ಈ ಡೈಗ್ರಾಮ್ ಪ್ರಾಕ್ಟೀಸ್ ಮಾಡಿದಾಗ ನಿಮ್ಗೆ ಎಕ್ಸಾಮ್ ಅಲ್ಲಿ ಈಸಿ ಆಗುತ್ತೆ ಅಲ್ವಾ? ಆಲ್ರೆಡಿ ನಿಮ್ಮ ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿದೆ. ಸೊ ಸೀರಿಯಸ್ ಆಗಿ ಡೈಗ್ರಾಮ್ಸ್ ಅನ್ನ ಪ್ರಾಕ್ಟೀಸ್ ಮಾಡಿ. ಎಸ್, ಈ ಒಂದು ಡೈಗ್ರಾಮ್ ಅನ್ನ ಪ್ರಾಕ್ಟೀಸ್ ಮಾಡಬೇಕು. ಇಲ್ಲಿ ಎಲ್ಲಾ ಒಂದು ಪಾರ್ಟ್ಸ್ ಅನ್ನ ನೀವು ಲೇಬಲ್ ಮಾಡಿ. ಇಲ್ಲಿ ಇಂಗ್ಲಿಷ್ ಅಲ್ಲಿ ಇದೆ, ಬಟ್ ನಿಮ್ಮ NCERT ಬುಕ್ ಅಲ್ಲಿ ಈ ಒಂದು ಡೈಗ್ರಾಮ್ ಇದೆ. ಇಲ್ಲಿ ಎಲ್ಲಾ ಒಂದು ಭಾಗವನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಕೆಲವೊಂದು ಸಲ ಕೆಲವೊಂದು ಭಾಗಗಳನ್ನ ಕೇಳ್ತಾರೆ. ನೋಡಿ, ತಟಸ್ಥೀಕರಣ ಕ್ರಿಯೆ ಎಂದರೇನು? ಒಂದು ಉದಾಹರಣೆ ಕೊಡಿ ಅಂತ ಇದೆ. ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಅಣುಸೂತ್ರವನ್ನ ಹೊಂದಿರುವ ಸಂಯುಕ್ತದ ಸಾಮಾನ್ಯ ಹೆಸರೇನು ಅಂತ ಇದೆ. ಇದು 3 ಅಂಕದ ಪ್ರಶ್ನೆ. ನೋಡಿ, ತಟಸ್ಥೀಕರಣ ಕ್ರಿಯೆ ಎಂದರೇನು? ಆಮ್ಲ ಮತ್ತು ಪ್ರತ್ಯಾಮ್ಲಗಳು
ಪ್ರಬಲ ಆಮ್ಲ ಮತ್ತು ಪ್ರಬಲ ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸಿ ಪರಸ್ಪರ ವರ್ತಿಸಿ ನೀರು ಮತ್ತು ಲವಣವನ್ನು ಉತ್ಪನ್ನಗಳಾಗಿ ನಾವಾಗಿ ಪಡೆಯುವ ಕ್ರಿಯೆಯನ್ನ ತಟಸ್ಥೀಕರಣ ಕ್ರಿಯೆ ಅಂತ ಕರೀತಾರೆ. ಉದಾಹರಣೆಗೆ ಸೋಡಿಯಂ ಹೈಡ್ರಾಕ್ಸೈಡ್ ಇದೊಂದು ಪ್ರಬಲ ಆಮ್ಲ, HCl ಇದೊಂದು ಸೋಡಿಯಂ ಹೈಡ್ರಾಕ್ಸೈಡ್ ಪ್ರಬಲ ಪ್ರತ್ಯಾಮ್ಲ, HCl ಇದೊಂದು ಪ್ರಬಲ ಆಮ್ಲ, ಸೋಡಿಯಂ ಕ್ಲೋರೈಡ್ ಇದೊಂದು ಲವಣ, ಹಾಗೆ H2O ನೀರು ಅಲ್ವಾ, ನೀರನ್ನ ಉತ್ಪತ್ತಿ ಮಾಡುವಂತಹ ಒಂದು ಕ್ರಿಯೆ. ನೋಟ್ ಮಾಡಿಕೊಳ್ಳಿ. ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಇದನ್ನ ಏನಂತ ಕರೀತಾರೆ? ಸಾಮಾನ್ಯ ಹೆಸರಿನಲ್ಲಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಲ್ವಾ? ಪ್ಲಾಸ್ಟರ್ ಆಫ್ ಪ್ಯಾರಿಸ್. ನೆಕ್ಸ್ಟ್ ಕ್ವಶನ್ ನೋಡಿ. ಕೆಳಗಿನ ರಾಸಾಯನಿಕ ಸಮೀಕರಣಗಳನ್ನ ಗಮನಿಸಿ ಮತ್ತು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಕಾಪರ್ ಆಕ್ಸೈಡ್ HCl ನೊಂದಿಗೆ ವರ್ತಿಸಿದಾಗ ಕಾಪರ್ ಕ್ಲೋರೈಡ್ ಅಂದ್ರೆ ತಾಮ್ರದ ಕ್ಲೋರೈಡ್ ಮತ್ತೆ ನೀರನ್ನ ಉಂಟು ಮಾಡ್ತಾ ಇದೆ. ಹಾಗೆ ಕಾರ್ಬನ್ ಡೈಆಕ್ಸೈಡ್ ಇದು ಅಲೋಹಿಯ ಆಕ್ಸೈಡ್ ಅಲ್ವಾ, ಇದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂದ್ರೆ ಪ್ರತ್ಯಾಮ್ಲದೊಂದಿಗೆ ವರ್ತಿಸಿದಾಗ ಕ್ಯಾಲ್ಸಿಯಂ ಕಾರ್ಬೋನೇಟ್ ಮತ್ತೆ ನೀರನ್ನ ಉಂಟು ಮಾಡ್ತಾ ಇದೆ. ಲೋಹೀಯ ಆಕ್ಸೈಡ್ ಮತ್ತು ಅಲೋಹಿಯ ಆಕ್ಸೈಡ್ನ ಯಾವ ಗುಣವು ವ್ಯಕ್ತವಾಗಿದೆ ವಿವರಿಸಿ ಅಂತ ಇದೆ. ಲೋಹೀಯ ಆಕ್ಸೈಡ್ಗಳು ಆಮ್ಲದೊಂದಿಗೆ ವರ್ತಿಸಿದಾಗ ಲವಣ ಮತ್ತು ನೀರನ್ನ ಉಂಟು ಮಾಡ್ತಾ ಇದೆ. ಕಾಪರ್ ಕ್ಲೋರೈಡ್ ಇದೊಂದು ಲವಣ ಅಲ್ವಾ. ಲೋಹೀಯ ಆಕ್ಸೈಡ್ಗಳು ಆಮ್ಲದೊಂದಿಗೆ ವರ್ತಿಸಿದಾಗ ಲವಣ ಮತ್ತು ನೀರನ್ನ ಉಂಟು ಮಾಡ್ತಾ ಇದೆ. ಹಾಗೆ ಅಲೋಹೀಯ ಆಕ್ಸೈಡ್ಗಳು ಕಾರ್ಬೋನೇಟ್ ಏನ್ ಮಾಡಿದಾಗ ಕ್ಯಾಲ್ಸಿಯಂ ಕಾರ್ಬೋನೇಟ್ ಉಂಟಾಗ್ತಾ ಇದೆ. ಇಲ್ಲೂ ಕೂಡ ಲವಣ ಮತ್ತು ನೀರು ಉಂಟಾಗ್ತಾ ಇದೆ ಅನ್ನೋದನ್ನ ವಿವರಿಸಲಾಗಿದೆ ಅಲ್ವಾ. ಪ್ರಶ್ನೆಯನ್ನ ನೋಟ್ ಮಾಡ್ಕೊಳ್ಳಿ. ಅಪ್ಲೈಡ್ ಕ್ವಶನ್ ಇದು. ನೆಕ್ಸ್ಟ್ ನೋಡಿ, ಸೋಡಿಯಂ ಕಾರ್ಬೋನೇಟ್ ಅನ್ನ ಹೇಗೆ ತಯಾರಿಸಲಾಗುತ್ತದೆ? ಸೂಕ್ತ ರಾಸಾಯನಿಕ ಸಮೀಕರಣಗಳೊಂದಿಗೆ ವಿವರಿಸಿ. ಈ ಲವಣದ ಯಾವುದಾದರೂ ಎರಡು ಉಪಯೋಗಗಳನ್ನ ತಿಳಿಸಿ ಅಂತ ಇದೆ. ವೆರಿ ಇಂಪಾರ್ಟೆಂಟ್ ಕ್ವಶನ್, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್.
ನೋಡಿ, ಸೋಡಿಯಂ ಕ್ಲೋರೈಡ್ನಿಂದ ಪಡೆಯುವ ಇನ್ನೊಂದು ರಾಸಾಯನಿಕ ಸೋಡಿಯಂ ಕಾರ್ಬೋನೇಟ್ ಅಲ್ವಾ. ಬೇಕಿಂಗ್ ಸೋಡಾವನ್ನ ಕಾಸುವ ಮೂಲಕ ಸೋಡಿಯಂ ಕಾರ್ಬೋನೇಟ್ ಅನ್ನ ಪಡೆಯಬಹುದು. ಹಾಗೆ ಸೋಡಿಯಂ ಕಾರ್ಬೋನೇಟ್ ಪುನರ್ಸ್ಫಟಕೀಕರಣದಿಂದ ವಾಷಿಂಗ್ ಸೋಡಾ ಉಂಟಾಗುತ್ತದೆ. ಈ ವಾಷಿಂಗ್ ಸೋಡಾದಿಂದ ಯಾವ ರೀತಿಯಾಗಿ ತಯಾರಿಸ್ತಾರೆ? ಸೋಡಿಯಂ NaHCO3 ಇದನ್ನ ಕಾಯಿಸಿದಾಗ ಬೇಕಿಂಗ್ ಸೋಡಾವನ್ನ ಕಾಯಿಸಿದಾಗ ಉಷ್ಣವನ್ನ ನೀಡಿದಾಗ ಏನಾಗತ್ತೆ? Na2CO3 ಉಂಟಾಗತ್ತೆ. ಈ Na2CO3 ಅನ್ನ ಪುನರ್ಸ್ಫಟಕೀಕರಣಗೊಳಿಸಿದಾಗ ಅಂದ್ರೆ ಮತ್ತೆ ನೀರಿನೊಂದಿಗೆ ಇದನ್ನ ಪುನರ್ಸ್ಫಟಕೀಕರಣಗೊಳಿಸಿದಾಗ ಏನಾಗತ್ತೆ? Na2CO3 10H2O ಉಂಟಾಗತ್ತೆ. ತುಂಬಾ ಇಂಪಾರ್ಟೆಂಟ್ ಇದೆ ಇದು. ನೋಡಿ, ಮೊದಲನೇದಾಗಿ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಲ್ವಾ, ಬೇಕಿಂಗ್ ಸೋಡಾ ಇದನ್ನ ಕಾಯಿಸಿದಾಗ ಇಲ್ಲಿ ಉಷ್ಣವನ್ನ ನೀಡಿದಾಗ ಅಂತ ಬರಿಬೇಕಾಗತ್ತೆ. ಸೋಡಿಯಂ ಕಾರ್ಬೋನೇಟ್ ನೀರು ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಉಂಟಾಗಿದೆ ಅಲ್ವಾ. ನೋಡಿ, Na2CO3 ನೀರು ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಉಂಟಾಗಿದೆ. ಹಾಗೆ ಇದನ್ನ ನೀರಿನೊಂದಿಗೆ ಪುನರ್ಸ್ಫಟಕೀಕರಣಗೊಳಿಸಿದಾಗ Na2CO3 10H2O ಇದನ್ನ ನಾವೇನಂತ ಕರಿತೇವೆ? ವಾಷಿಂಗ್ ಸೋಡಾ ಅಂತ ಕರಿತೇವೆ. ವಾಷಿಂಗ್ ಸೋಡಾ ಅಂತ ಕರಿತೇವೆ. ನೆಕ್ಸ್ಟ್ ಕ್ವಶನ್ ನೋಡಿ, ಈ ಕೆಳಗಿನ ಸಂಯುಕ್ತಗಳ ಅಣುಸೂತ್ರಗಳನ್ನ ಬರೆದು ಪ್ರತಿಯೊಂದರ 2 ಉಪಯೋಗಗಳನ್ನ ತಿಳಿಸಿ ಅಂತ ಇದೆ. ಇವುಗಳ ಅಣುಸೂತ್ರವನ್ನ ಬರಿಬೇಕು, ಅವುಗಳ ಉಪಯೋಗವನ್ನ ನೀವು ತಿಳಿಸ್ಬೇಕು. ನೋಡಿ, ಬ್ಲೀಚಿಂಗ್ ಪೌಡರ್ CaOCl2 ಅಲ್ವಾ, ಇದರ ಅಣುಸೂತ್ರ CaOCl2. CaSO4 ಕ್ಯಾಲ್ಸಿಯಂ ಸಲ್ಫೇಟ್ half H2O ಅಲ್ವಾ. ಇವುಗಳ ಎರಡೆರಡು ಉಪಯೋಗಗಳನ್ನ ಬರಿಬೇಕು. ನೋಡಿ, ಈ ಒಂದು ಚಲುವೆ ಪುಡಿ ಅಥವಾ ಬ್ಲೀಚಿಂಗ್ ಪೌಡರ್ ಅನ್ನ ಬಟ್ಟೆ ಕಾರ್ಖಾನೆಯಲ್ಲಿ ಹತ್ತಿ ಮತ್ತು ನಾರನ್ನ ಚಲುವೆ ಮಾಡಲು, ಕಾಗದ ಕಾರ್ಖಾನೆಯಲ್ಲಿ ಮರದ ತಿರುಳನ್ನ ಚಲುವೆ ಮಾಡಲು ಮತ್ತು ಲಾಂಡ್ರಿಯಲ್ಲಿ ತೊಳೆದ ಬಟ್ಟೆಯನ್ನ ಚಲುವೆ ಮಾಡಲು ಇದನ್ನ ಬಳಸ್ತಾರೆ. ಹಾಗೆ ಅನೇಕ ರಾಸಾಯನಿಕ ಕಾರ್ಖಾನೆಗಳಲ್ಲಿ ಉತ್ಕರ್ಷಣಕಾರಿಯಾಗಿ ಮತ್ತು ಕುಡಿಯುವ ನೀರನ್ನ ಕ್ರಿಮಿ ಮುಕ್ತಗೊಳಿಸಲು ಸೋಂಕು ನಾಶಕವಾಗಿ ಇದನ್ನ ಬಳಸ್ತಾರೆ. ಕುಡಿಯುವ ನೀರನ್ನ ಕ್ರಿಮಿ ಮುಕ್ತಗೊಳಿಸ್ಲಿಕ್ಕೆ ಸೋಂಕು ನಾಶಕವಾಗಿ, ವೆರಿ ಇಂಪಾರ್ಟೆಂಟ್, ಇದನ್ನ ಕೇಳ್ತಾರೆ ಮಲ್ಟಿಪಲ್ ಚಾಯ್ಸ್ ಅಥವಾ 1 ಮಾರ್ಕ್ ಅಲ್ಲಿ ಕೇಳ್ತಾರೆ. ನೆಕ್ಸ್ಟ್ ಕ್ವಶನ್ ನೋಡಿ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನ ಆಟಿಕೆಗಳ ತಯಾರಿಕೆ, ಅಲಂಕಾರಿಕ ವಸ್ತುಗಳಲ್ಲಿ ಮತ್ತು ನುಣುಪಾದ ಮೇಲ್ಮೈ ನಿರ್ಮಿಸಲು ಉಪಯೋಗಿಸುತ್ತಾರೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನ ಆಟಿಕೆಗಳ ತಯಾರಿಕೆ ಇರಬಹುದು, ಅಲಂಕಾರಿಕ ವಸ್ತುಗಳಲ್ಲಿ ಇರಬಹುದು, ಹಾಗೆ ಮುರಿದ ಮೂಳೆಗಳ ಚಿಕಿತ್ಸೆಯಲ್ಲಿ ಇದನ್ನ ಬಳಸ್ತಾರೆ.
ನೆಕ್ಸ್ಟ್ ನೋಡಿ, ಪ್ರಬಲ ಆಮ್ಲ ಎಂದರೇನು, ಹಲ್ಲಿನ ಸವೆತ ಹೇಗೆ ಉಂಟಾಗುತ್ತದೆ ವಿವರಿಸಿ, ಇದನ್ನ ಹೇಗೆ ತಡೆಗಟ್ಟಬಹುದು. ಪ್ರಬಲ ಆಮ್ಲ ಎಂದರೇನು, ಪ್ರಶ್ನೆಯನ್ನ ಮೊದಲನೇದಾಗಿ ನೋಟ್ ಮಾಡ್ಕೊಳ್ಳಿ. ಇಲ್ಲಿ ಹಲ್ಲಿನ ಸವೆತ ಹೇಗೆ ಉಂಟಾಗುತ್ತದೆ ವಿವರಿಸಿ, ಇದನ್ನ ಹೇಗೆ ತಡೆಗಟ್ಟಬಹುದು ಅಲ್ವಾ. ಮೊದಲನೇ ಪ್ರಶ್ನೆಗೆ ಉತ್ತರವನ್ನ ನೋಡಿ. ಹೆಚ್ಚು H+ ಅಯಾನುಗಳನ್ನ ಉತ್ಪತ್ತಿ ಮಾಡುವ ಆಮ್ಲಗಳನ್ನ ಪ್ರಬಲ ಆಮ್ಲಗಳೆಂದು ಮತ್ತು ಕಡಿಮೆ H+ ಅಯಾನುಗಳನ್ನ ಉತ್ಪತ್ತಿ ಮಾಡುವ ಆಮ್ಲಗಳನ್ನು ದುರ್ಬಲ ಆಮ್ಲಗಳೆಂದು ಕರೆಯುತ್ತಾರೆ. ಇಂಪಾರ್ಟೆಂಟ್ ಇದೆ, 1 ಅಂಕದಲ್ಲಿ ಇದನ್ನ ಕೇಳ್ತಾರೆ, 1 ಮಾರ್ಕ್ ಅಲ್ಲಿ. ಹೆಚ್ಚು H+ ಅಯಾನುಗಳನ್ನ ಉತ್ಪತ್ತಿ ಮಾಡುವಂತಹ ಆಮ್ಲಗಳನ್ನ ಪ್ರಬಲ ಆಮ್ಲಗಳೆಂದು ಕರೆಯುತ್ತಾರೆ. ನೆಕ್ಸ್ಟ್ ನೋಡಿ, ಹಲ್ಲಿನ ಸವೆತ. ಬಾಯಿಯ pH 5.5ಕ್ಕಿಂತ ಕಡಿಮೆಯಾದಾಗ ಹಲ್ಲಿನ ಸವೆತ ಪ್ರಾರಂಭವಾಗುತ್ತದೆ. ಕ್ಯಾಲ್ಸಿಯಂ ಹೈಡ್ರಾಕ್ಸಿ ಅಪಟೈಟ್ನಿಂದ ಕ್ಯಾಲ್ಸಿಯಂ ಫಾಸ್ಫೇಟ್ನ ಒಂದು ಸ್ಫಟಿಕ ರೂಪದಲ್ಲಿ ಮಾಡಲ್ಪಟ್ಟಿರುವ ಹಲ್ಲಿನ ಎನಾಮೆಲ್ ದೇಹದ ಅತ್ಯಂತ ಕಠಿಣ ವಸ್ತು. ಇದು ನೀರಿನಲ್ಲಿ ವಿಲೀನವಾಗುವುದಿಲ್ಲ, ಆದರೆ ಬಾಯಿಯಲ್ಲಿನ pH 5.5ಕ್ಕಿಂತ ಕಡಿಮೆಯಾದಾಗ ಇದು ಸವೆತಕ್ಕೆ ಒಳಗಾಗುತ್ತದೆ. ಆಹಾರ ಸೇವನೆ ನಂತರ ಬಾಯಿಯಲ್ಲಿ ಉಳಿದ ಸಕ್ಕರೆ ಕಣಗಳು ಮತ್ತು ಆಹಾರ ಕಣಗಳ ವಿಘಟನೆಯಿಂದ ಬಾಯಿಯಲ್ಲಿರುವಂತಹ ಬ್ಯಾಕ್ಟೀರಿಯಾಗಳು ಆಮ್ಲಗಳನ್ನು ಉತ್ಪತ್ತಿ ಮಾಡುತ್ತವೆ, ಮತ್ತು ಇದನ್ನ ತಡೆಗಟ್ಟುವ ಅತ್ಯಂತ ಉತ್ತಮ ವಿಧಾನವೆಂದರೆ ಆಹಾರದ ನಂತರ. ಇದನ್ನ ಹೇಗೆ ತಡೆಗಟ್ಟಬಹುದು ಅಂತ ಕೇಳಿದ್ದಾರೆ ಅಲ್ವಾ. ಆಹಾರದ ನಂತರ, ಸೇವನೆಯ ನಂತರ ಬಾಯಿಯನ್ನ ಸ್ವಚ್ಛಗೊಳಿಸುವುದು. ಹಲ್ಲುಗಳನ್ನ ಸ್ವಚ್ಛಗೊಳಿಸಲು ಸಾಮಾನ್ಯವಾಗಿ ಪ್ರತ್ಯಾಮ್ಲೀಯ ಟೂತ್ ಗಳನ್ನ ಬಳಸುವುದರಿಂದ ಹೆಚ್ಚುವರಿ ಆಮ್ಲವನ್ನ ತಟಸ್ಥಗೊಳಿಸಬಹುದು ಮತ್ತು ಹಲ್ಲಿನ ಸವೆತವನ್ನ ತಡೆಗಟ್ಟಬಹುದು. ಇಂಪಾರ್ಟೆಂಟ್ ಇದೆ ಇದು, ಹಲ್ಲಿನ ಸವೆತ ಎಂದರೇನು, ಅದು ಹೇಗೆ ಉಂಟಾಗತ್ತೆ, ಹಾಗೆ ಅದನ್ನ ಯಾವ ರೀತಿಯಾಗಿ ತಡೆಗಟ್ಟಬಹುದು ಅನ್ನೋದು. ನೋಡಿ, ಮತ್ತೆ ಕೇಳಿದ್ದಾರೆ, ಇದನ್ನ ರಿಪೀಟೆಡ್ ಆಗಿ. ತಟಸ್ಥೀಕರಣ ಕ್ರಿಯೆ ಎಂದರೇನು ಅನ್ನೋದನ್ನ ಮತ್ತೆ ರಿಪೀಟೆಡ್ ಆಗಿ ಕೇಳಿದ್ದಾರೆ. ಕ್ಲೋರ್ ಅಲ್ಕಲಿ ಪ್ರಕ್ರಿಯೆ ಉತ್ಪನ್ನಗಳನ್ನ ಹೆಸರಿಸಿ, ಪ್ರತಿಯೊಂದರ ಒಂದೊಂದು ಉಪಯೋಗವನ್ನ ಬರೆಯಿರಿ ಅಂತ ಇದೆ. ತಟಸ್ಥೀಕರಣ ಕ್ರಿಯೆ ಎಂದರೇನು ಆಲ್ರೆಡಿ ನಾವು ಸಾಲ್ವ್ ಮಾಡಿದ್ದೇವೆ ಅಲ್ವಾ. ಆದ್ರಿಂದ ಕ್ಲೋರ್ ಅಲ್ಕಲಿ ಪ್ರಕ್ರಿಯೆಯಲ್ಲಿ ಉಂಟಾಗುವ ಉತ್ಪನ್ನಗಳನ್ನ ಹೆಸರಿಸಿ, ಪ್ರತಿಯೊಂದರ ಉಪಯೋಗ. ಕ್ಲೋರ್ ಅಲ್ಕಲಿ ಪ್ರಕ್ರಿಯೆಯಲ್ಲಿ ಏನೇನು ಒಂದು ಉತ್ಪನ್ನಗಳು ಉಂಟಾಗತ್ತೆ, ಸೋಡಿಯಂ ಹೈಡ್ರಾಕ್ಸೈಡ್ ಉಂಟಾಗತ್ತೆ, ಹಾಗೆ ಕ್ಲೋರಿನ್ ಬಿಡುಗಡೆ ಆಗತ್ತೆ, ಹಾಗೆ ಹೈಡ್ರೋಜನ್ ಅಲ್ವಾ, ಹೈಡ್ರೋಜನ್ ಬಿಡುಗಡೆ ಆಗತ್ತೆ. ಇಲ್ಲಿ ಪ್ರತಿಯೊಂದರ ಉಪಯೋಗವನ್ನ ಬರಿಬೇಕು. ಸೋಡಿಯಂ ಹೈಡ್ರಾಕ್ಸೈಡ್ ನ ಉಪಯೋಗವೇನು, ಕ್ಲೋರಿನ್ ನ ಉಪಯೋಗವೇನು, ಹೈಡ್ರೋಜನ್ ನ ಉಪಯೋಗವೇನು ಅನ್ನೋದನ್ನ ನೀವು ಬರಿಬೇಕಾಗತ್ತೆ. ನೋಡಿ, ಉಪಯೋಗವನ್ನ ನೋಡೋಣ ಈಗ. ಕ್ಲೋರಿನ್ ಅನ್ನ ನೀರಿನ ಶುದ್ಧೀಕರಣ, ಈಜುಕೊಳಗಳು, PV ಸೋಂಕುನಾಶಕಗಳು, CFC ಕೀಟನಾಶಕಗಳಲ್ಲಿ ಬಳಸ್ತಾರೆ. ಹಾಗೆ ಹೈಡ್ರೋಜನ್ ಅನ್ನು ಕೃತಕ ಬೆಣ್ಣೆ, ರಸಗೊಬ್ಬರಗಳಿಗೆ, ಅಮೋನಿಯಾ ತಯಾರಿಕೆಯಲ್ಲಿ ಇದನ್ನ ಬಳಸ್ತಾರೆ. ಹೈಡ್ರಾಕ್ಸೈಡ್ ಒಳಗೊಂಡಿರುವ ಬ್ರೈನ್, ಲೋಹಗಳ ಜಿಡ್ಡು ನಿವಾರಣೆ, ಸಾಬೂನು ಮತ್ತು ಮಾರ್ಜಕಗಳು, ಕಾಗದ ತಯಾರಿಕೆ, ಕೃತಕ ನೂಲುಗಳ ತಯಾರಿಕೆಯಲ್ಲಿ ಇದನ್ನ ಬಳಸ್ತಾರೆ. ನೋಟ್ ಮಾಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಇದೆ. ಇದನ್ನ ಕೇಳಿದರೆ ಕ್ಲೋರಿನ್, ಹೈಡ್ರೋಜನ್ ಮತ್ತೆ ಸೋಡಿಯಂ ಹೈಡ್ರಾಕ್ಸೈಡ್ ನ ಉಪಯೋಗವನ್ನ ಬರೆಯಿರಿ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಕ್ವಶನ್ ನೋಡಿ,
ಎ ಬಿ ಸಿ ಡಿ ಇ ಈ 5 ದ್ರಾವಣಗಳನ್ನ ಸಾರ್ವತ್ರಿಕ ಸೂಚಕದಿಂದ ಪರೀಕ್ಷಿಸಿದಾಗ ಅನುಕ್ರಮವಾಗಿ 4, 3, 11, 12 ಮತ್ತು 8 pH ಸೋರಿಸಿದೆ. ಅಂದ್ರೆ ಎ 4 pH ಹೊಂದಿದೆ, ಬಿ 3, ಸಿ 11, ಡಿ 12, ಇ 8 pH ಹೊಂದಿದೆ. ಯಾವ ದ್ರಾವಣವು ತಟಸ್ಥವಾಗಿದೆ? ಇವುಗಳಲ್ಲಿ ತಟಸ್ಥ ದ್ರಾವಣ ಯಾವುದು? 4, 3, 11, 12 ಮತ್ತು 8. ಇವುಗಳಲ್ಲಿ ಯಾವುದು ತಟಸ್ಥ ದ್ರಾವಣ ಇಲ್ಲ ಅಲ್ವಾ? ಪ್ರಬಲವಾಗಿ ಪ್ರತ್ಯಾಮ್ಲೀಯ ಯಾವುದು? 12. ಈ ಪ್ರಬಲವಾಗಿ ಪ್ರತ್ಯಾಮ್ಲೀಯ 12. ಹಾಗೆ ಪ್ರಬಲವಾಗಿ ಆಮ್ಲೀಯ ಯಾವುದು? 3 ಅಲ್ವಾ? 3 pH ಹೊಂದಿರುವಂತಹ ಒಂದು ಬಿ ಬಿ ಅನ್ನುವಂಥದ್ದು ಪ್ರಬಲವಾಗಿ ಪ್ರತ್ಯಾಮ್ಲ. ದುರ್ಬಲವಾಗಿ ಆಮ್ಲೀಯ ಯಾವುದು? ದುರ್ಬಲವಾಗಿ ಆಮ್ಲೀಯ 3, 4. ಇಲ್ಲಿ ದುರ್ಬಲವಾಗಿ ಪ್ರತ್ಯಾಮ್ಲೀಯ 4 ಅಲ್ವಾ? ಆಮ್ಲೀಯ 4. ಹಾಗೆ ದುರ್ಬಲವಾಗಿ ಪ್ರತ್ಯಾಮ್ಲೀಯ 8. ದುರ್ಬಲವಾಗಿ ಪ್ರತ್ಯಾಮ್ಲೀಯ ಅಲ್ವಾ? ಇದು ಪ್ರಬಲ ಪ್ರತ್ಯಾಮ್ಲ ಅಲ್ಲ, ದುರ್ಬಲವಾಗಿ ಪ್ರತ್ಯಾಮ್ಲೀಯ 8 pH ಹೊಂದಿರುವಂತಹ ಇ. ಹಾಗಾದ್ರೆ ನೋಡಿ ಸರಿಯಾಗಿ ಯಾವುದು? ಇಲ್ಲಿ 7 pH ಇದ್ರೆ ಅದನ್ನ ನಾವು ತಟಸ್ಥ ಅಂತ ಹೇಳ್ತೇವೆ. ಇಲ್ಲಿ ಯಾವ ದ್ರಾವಣವು ತಟಸ್ಥ ಅಂತ ಕೇಳಿದರೆ 4, 3, 11, 12, 8ರಲ್ಲಿ ಯಾವುದೇ ಒಂದು ದ್ರಾವಣ ತಟಸ್ಥವಾಗಿಲ್ಲ ಅಲ್ವಾ? ಪ್ರಬಲವಾಗಿ ಪ್ರತ್ಯಾಮ್ಲೀಯ ಇವುಗಳನ್ನ ನೀವು ಬರಿತಾ ಹೋಗ್ಬೇಕು. ನಿಮ್ಗೆ ಗೊತ್ತಿದೆ 7ಕ್ಕಿಂತ ಕಡಿಮೆ ನಂಬರ್ಸ್ ಕಡಿಮೆ ಆಗ್ತಾ pH ಕಡಿಮೆ ಆಗ್ತಾ ಬಂದಾಗೆ ಆಮ್ಲೀಯತೆ ಹೆಚ್ಚಾಗುತ್ತೆ. 7ಕ್ಕಿಂತ ನಂಬರ್ಸ್ 7ಕ್ಕಿಂತ ಹೆಚ್ಚಿರೋದನ್ನ ಪ್ರತ್ಯಾಮ್ಲೀಯ ಅಂತೇವೆ. ಹಾಗೆ ಅದು ಪ್ರತ್ಯಾಮ್ಲೀಯತೆ ಹೆಚ್ಚಾಗ್ತಾ ಹೋಗುತ್ತೆ ಅಲ್ವಾ? ನೆಕ್ಸ್ಟ್ ಕ್ವಶನ್ ನೋಡಿ. ಆಮ್ಲದ ದ್ರಾವಣವನ್ನ ಸಾರರಿಕ್ತಗೊಳಿಸಿದಾಗ ಹೈಡ್ರೋನಿಯಂ ಅಯಾನುಗಳ ಸಾರತೆಯ ಮೇಲೆ ಉಂಟಾಗುವ ಪರಿಣಾಮವೇನು? ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣದಲ್ಲಿ ಹೆಚ್ಚಿನ ಪ್ರಮಾಣದ ಪ್ರತ್ಯಾಮ್ಲವನ್ನ ವಿಲೀನಗೊಳಿಸಿದಾಗ ಹೈಡ್ರಾಕ್ಸೈಡ್ ಅಯಾನುಗಳ ಸಾರತೆಯ ಮೇಲೆ ಉಂಟಾಗುವ ಪರಿಣಾಮವೇನು ಅಂತ ಕೇಳಿದ್ದಾರೆ. ವೆರಿ ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ ಪ್ರಶ್ನೆಯನ್ನ. ಸಾರರಿಕ್ತಗೊಳಿಸಿದಾಗ ಅಂದ್ರೆ ಸಾರತೆಯನ್ನ ಕಡಿಮೆ ಮಾಡಿದಾಗ, ಡೈಲ್ಯೂಟ್ ಅಂತ ಹೇಳ್ತೇವಲ್ಲ, ಹೆಚ್ಚಿನ ನೀರನ್ನ ಸೇರಿಸಿದಾಗ ಅಥವಾ ಅದನ್ನ ಸಾರರಿಕ್ತಗೊಳಿಸಿದಾಗ ಹೈಡ್ರೋನಿಯಂ ಅಯಾನುಗಳು ಏನಾಗುತ್ತೆ? ಒಂದು ಸೋಡಿಯಂ ಹೈಡ್ರಾಕ್ಸ್ ದ್ರಾವಣದಲ್ಲಿ ಹೆಚ್ಚಿನ ಮತ್ತು ಪ್ರತ್ಯಾಮ್ಲವನ್ನ ಸೇರಿಸಿದಾಗ OH- ಅಯಾನು ಅಲ್ವಾ, ಹೈಡ್ರಾಕ್ಸೈಡ್ ಅಯಾನುಗಳ ಸಾರತೆ ಮೇಲೆ ಯಾವ ಪರಿಣಾಮ ಉಂಟಾಗತ್ತೆ ಅನ್ನೋದನ್ನ ಕೇಳಿದ್ದಾರೆ. ನೋಡಿ, ಇಲ್ಲಿ ಆಮ್ಲದ ದ್ರಾವಣವನ್ನ ಸಾರರಿಕ್ತಗೊಳಿಸಿದಾಗ ಹೈಡ್ರೋನಿಯಂ ಅಯಾನುಗಳ ಸಾರತೆಯ ಮೇಲೆ ಏನ್ ಪರಿಣಾಮ ಆಗತ್ತೆ? ಸಾರತೆಯು ಕಡಿಮೆಯಾಗತ್ತೆ ಅಲ್ವಾ? ಹೈಡ್ರೋನಿಯಂ ಅಯಾನುಗಳ ಸಾರತೆ ಕಡಿಮೆ ಆಗತ್ತೆ. ಹಾಗೆ ಹೈಡ್ರಾಕ್ಸೈಡ್ ಅಯಾನುಗಳ ಸಾರತೆ ಮೇಲೆ ಯಾವ ಪರಿಣಾಮ ಬೀರುತ್ತೆ? ಅದು ಹೈಡ್ರಾಕ್ಸೈಡ್ ಅಯಾನುಗಳ ಸಂಖ್ಯೆ ಹೆಚ್ಚಾಗುತ್ತೆ, ಸಾರತೆ ಹೆಚ್ಚಾಗ್ತಾ ಹೋಗುತ್ತೆ. ವೆರಿ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ಪ್ರಶ್ನೆ ನೋಡಿ. ಈ ಕೆಳಗಿನ ಸಂದರ್ಭಗಳಲ್ಲಿ ಉಂಟಾಗುವ ರಾಸಾಯನಿಕ ಕ್ರಿಯೆಗಳ ಪದ ಸಮೀಕರಣ ಮತ್ತು ನಂತರ ಸರಿದೂಗಿಸಿದ ಸಮೀಕರಣ ಬರೆಯಿರಿ ಅಂತ ಇದೆ. ನೋಡಿ, ವೆರಿ ಇಂಪಾರ್ಟೆಂಟ್ ಕ್ವಶನ್. ಹಾಗೆ ಇದನ್ನ ನೀವು ಮೊದಲನೇ ಪಾಠದಲ್ಲಿ ಅಲ್ವಾ, ಸಮೀಕರಣಗಳನ್ನ ಸರಿದೂಗಿಸುವುದನ್ನ ಮೊದಲನೇ ಪಾಠದಲ್ಲಿ ಕಲ್ತಿದ್ದೀರಾ ಅಲ್ವಾ? ಈ ಪ್ರಶ್ನೆಯನ್ನ ನೋಟ್ ಮಾಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಇದೆ. ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲ ಸತುವಿನ ಚೂರುಗಳೊಂದಿಗೆ ವರ್ತಿಸಿದಾಗ H2SO4 ಇದೆ ಅಲ್ವಾ? H2SO4 ಸತುವಿನ ಚೂರುಗಳೊಂದಿಗೆ ವರ್ತಿಸಿದಾಗ ಏನಾಗತ್ತೆ? ಜಿಂಕ್ ಸಲ್ಫೇಟ್ ZnSO4 ಉಂಟಾಗತ್ತೆ. ಹಾಗೆ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗತ್ತೆ ಅಲ್ವಾ? ಹೈಡ್ರೋಜನ್ ಅನಿಲ ಬಿಡುಗಡೆ ಆಗತ್ತೆ. ಇದನ್ನ ನೀವು ಸರಿದೂಗಿಸಿ ಬರಿಬೇಕು. ನೋಡಿ, ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲ HCl ಮೆಗ್ನೀಷಿಯಂ ಪಟ್ಟಿಯೊಂದಿಗೆ ವರ್ತಿಸಿದಾಗ Mg, ಇದರೊಂದಿಗೆ ವರ್ತಿಸಿದಾಗ ಏನಾಗತ್ತೆ? MgCl2 ಅಲ್ವಾ? MgCl2 ಪ್ಲಸ್ ಹೈಡ್ರೋಜನ್ ಬಿಡುಗಡೆ ಆಗತ್ತೆ. ಇಲ್ಲಿ
2HCl ಅಂತ ಹಾಕಿದ್ರೆ ಇದು ಬ್ಯಾಲೆನ್ಸ್ ಆಗುತ್ತೆ ಅಲ್ವಾ. ನಂತರ 2 ಸಮೀಕರಣಗಳಿದೆ, ಅದನ್ನ ಬಿಡಿಸ್ಲಿಕ್ಕೆ ಟ್ರೈ ಮಾಡಿ. ನೋಡಿ, ಮೊದಲನೇ ಸಮೀಕರಣ H2SO4 ಜಿಂಕ್ ಜೊತೆ ವರ್ಸಿದಾಗ ಜಿಂಕ್ ಸಲ್ಫೇಟ್ ಪ್ಲಸ್ ಹೈಡ್ರೋಜನ್ ಉಂಟಾಗಿದೆ. ಹಾಗೆ MgCl2 ಪ್ಲಸ್ ಹೈಡ್ರೋಜನ್ ಉಂಟಾಗಿದೆ ಅಲ್ವಾ. ಉಳಿದೆರಡು ಸಮೀಕರಣವನ್ನ ನೀವು ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡಿ, ನೋಟ್ ಮಾಡ್ಕೊಳ್ಳಿ, ಮನೆಯಲ್ಲಿ ಹೋಮ್ವರ್ಕ್ ಆಗಿ ತೆಗೆದುಕೊಳ್ಳಿ, ಇದನ್ನ ಪ್ರಾಕ್ಟೀಸ್ ಮಾಡಿ. ಗೊತ್ತಾಯ್ತಾ? ಸಿ ಮತ್ತೆ ಡಿ ಅನ್ನ ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್. ನಾನಿಲ್ಲಿ ಕ್ಲಾಸನ್ನ ಸ್ಟಾಪ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ.